ನೋಡಿ ಅದರಲ್ಲಿ ನಮ್ಮ ಮಮ್ಮಿ ಚಾ ಮಾಡ್ಲತ್ತಾಳ. ಎಲ್ರಿಗೂ ಬೆಳಗಿನ ಶುಭೋದಯ. ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್. ಬರೀತೀನಿ ಬ್ಲಾಗ್ನಾಗ ಏನೇನಾಗ್ತದೆ ಏನೇನು ಸುದ್ದಿ ಅಂತ ನೋಡೋಣ. ಎಲ್ಲ ಲೇಟಾಗಿ ಎದ್ದಿದ್ವಿ ನೋಡ್ರಿ. ಯಾವಾಗ 9 ಗಂಟೆಗೆ ಎದ್ದಿವಿ ನೋಡ್ರಿ ಫ್ರೆಂಡ್ಸ್. ಯಾಕಂದರೆ ಚಿಕ್ಕಗೂ ಆರಾಮಿಲ್ಲ, ಮಿಕ್ಕನ ಸ್ಕೂಲ್ನು छुट्टी ಅದ ರೀ. ಹಂಗಂತ ಕೇಸಿಂದ ಲೇಟಾಗಿದ್ವಿ. ಸಂತೋಷ್ ಅವ್ರನ್ನು ಆಫೀಸ್ಗೆ ಹೋಗಿದ್ರು. ಯಾಕಂದ್ರೆ ಅವ್ರು ಸರ್ ಕರೆದ್ರಂತ ಅವ್ರನ್ನ ಮಲ್ಕೊಂಡಿದ್ರು. ಯಾರಿಗೆ ಎಬ್ಸುತ್ತೆ ಅಂತಾನೆ ಕೇಸಿಂದ ಸ್ನಾನ ಮುಗಿಸ್ಕೊಂಡು ಕೇಸಿಂದ ಹೋಗಿ ಚಾ ಕುಡಿದ್ರೆ ಒಲ್ಲ ಕೇಸಿಂದ ಅಂದ್ಬಿಟ್ಟು ನಾವು ವಾಪಸ್ ಎಲ್ಲರೂ ಮಕ್ಕೊಂಡ್ಬಿಟ್ಟಿದ್ವಿ ನೋಡ್ರಿ. ಹಿಂಗದ ರೀ ಪ್ರೊಸೀಜರ್. ಎಲ್ಲರಿಗೆ ಏನಾಗತ್ತದ ಅಂದ್ರೆ ನಮ್ಮ ಮನ್ಯಾಗ ಎಲ್ಲರಿಗೆ ಭಾಳ ಆರಾಮ್ ತಪ್ಪಲತ್ತದ ನೋಡ್ರಿ. ಮತ್ತು ನನಗೆ ನೀವು ಕಮೆಂಟ್ನಾಗ ಹೇಳ್ತಿದ್ರಿ ನಿನ್ನೆ ನಮ್ಮ ಅತ್ತಿ ನಮ್ಮ ಆವಾಗ ಅಲ್ಲಿ ಗಂಜಿ ಕುಡ್ಲಿಕ್ಕೆ ಹೋಗಿದ್ರಲ್ರಿ, ಅಲ್ಲಿ ನೋಡಿದ್ರಿ ಅಂತಂದ್ರೆ ನೋಡ್ರಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ನಿಮ್ಮ ಪ್ರೀತಿವಿನ ಸಪೋರ್ಟ್ ಕೊಡತ್ತೀರಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೆ ಅನ್ನಿಸ್ತು ಇಷ್ಟು ಆರಾಮಿರೋದಾಗ ಯಾಕೆ ವಿಡಿಯೋ ಮಾಡ್ತಾ ವಿಡಿಯೋನೇ ಒಂದು ತರೀಕೆ ಅದ ರೀ. ನಾ ಅಂತಲ್ಲ ಇಲ್ಲಾಂದ್ರೆ ಖರೀನ ಡಿಪ್ರೆಷನ್ದಾಗೆ ಹೋಗ್ತೀನಿ ನಾನು. ಹಂಗೆ ಅನ್ಸ್ಲಾಗತ್ತದ. ಸೊ ನನ್ನ ಮಕ್ಕಳ ಸಲುವಾಗ ನನ್ನ ಸಲುವಾಗಿ ನೋಡ್ರಿ ನಾ ಬಾಳ್ಬೇಕತ್ ನನಗೆ. ಇನ್ನು ಮುಂದಂತೂ ಭಾಳ ಇದೀಗ ಚಾ ರೆಡಿ ಅಲ್ರಿ. ಚಾ ರೆಡಿ ಆಗತ್ತ. ನಾ ಏನೇನು ಮಾಡ್ಕೊತೀನಿ ಅಂದ್ರೆ ಎಲ್ಲ ಸಾಮಾನುಗಳು ಬಟಾಟ್ ಮಾಡ್ಕೊತೀನಿ. ರಾತ್ರಿ ನೀರು ಎಲ್ಲಾರ್ಬಿಟ್ಟು ಈಗ ಏನೋ ಭಾಂಡನ ತೊಳ್ಕೊಳ್ಳಿಲ್ಲ. ಲೈಫ್ನಾಗ ಇನ್ನು ಮುಂದೆ ಯಾವುದೇ ಕಷ್ಟ ಬರಲಿ, ದುಃಖ ಬರಲಿ, ಸುಖ ಬರಲಿ, ಏನೇ ಬರಲಿ ಅದು ನಾ ಅನುಭವಿಸ್ಬೇಕಾಗ್ತದೆ. ಯಾಕಂದ್ರೆ ಅದು ನಾ ಮಾಡಿದ್ದಂದ್ರೆ ಅದು ನಾನೇ ಉಳ್ಬೇಕಾಗ್ತದೆ ನೋಡ್ರಿ ಫ್ರೆಂಡ್ಸ್. ಹೌದಿಲ್ಲ? ಯಾಕಂದ್ರೆ ಅತಿಯಾಗಿ ನೋಡ್ರಿ ನಾವು ಜಾಸ್ತಿ ಯಾರಿಗೆ ನಂಬ್ತೀವಿ ನೋಡ್ರಿ ಅವರೇ ನಮಗೆ ಮೋಸ ಮಾಡ್ತಾರಂತಾರೆ ನೋಡ್ರಿ. ಸೊ ಹಂಗದ ನೋಡ್ರಿ ಫ್ರೆಂಡ್ಸ್ ನನ್ನ ಲೈಫ್ನಾಗೂ. ಸೊ ಇನ್ನ ಎಷ್ಟು ದಿನ ಆಗ್ತದಂತ ಕೇಸಿನ. ಹೌದಿಲ್ಲ? ನಾವು ತಪ್ಪಿಲ್ಲ ಅಂತಂದ್ರೆ ಟೆನ್ಷನ್ ತೊಗೊಂಡು ಮಾತೇ ಇಲ್ಲ ನೋಡ್ರಿ ಫ್ರೆಂಡ್ಸ್. ಹೌದಿಲ್ಲ? ಮಾಡೋರಿ ಏನ್ಯಾಕೆ ಮಾಡಲ್ಲಕ್ಕ ನಾನು ನನ್ನ ಫ್ಯಾಮಿಲಿ ನೋಡ್ಕೊಂಡು ಚಂದನ ತಗೊಂಡಿರ್ತೀನಿ ಅಂತ ಹೇಳ್ಕೊತ ರಾತ್ರಿ ನೋಡ್ರಿ ಚಪಾತಿ ಮನುಷ್ಯಗೆ ಎಡ್ಡೆ ಚಪಾತಿ ಮಾಡಿದೆ. ಈಗ ಏನೋ ಇಷ್ಟು ಹುಟ್ಟು ಉಳಿದದ ನೋಡ್ರಿ. ರಾತ್ರಿ ಈಗ ಏನೋ ಇಷ್ಟು ಗೋಬಿ ಪಲ್ಯ ಉಳಿದದ ನೋಡ್ರಿ. ಸಜ್ಜಕ್ಕೆ ಹ್ಯಾಂಗೆ ಮಾಡಿದ್ವಿ ನೋಡ್ರಿ. ಅದು ಸಜ್ಜೆ ಚಿಕ್ಕ ಒಂದು ಸ್ವಲ್ಪ ತಿಂದಿದೆ. ಮತ್ತಂದ್ರೆ ಸಂತೋಷ್ ಅಂತೂ ಈಗ ಒಂದೇ ಸಂತೋಷ್ ತೊಗೊಂಡಿದ್ದು ನೋಡ್ರಿ. ಮತ್ತಂದ್ರೆ ನಾ ಒಂದಿಷ್ಟು ತಿಂದಿದ್ದು ನೋಡ್ರಿ. ಈಗ ಸಜ್ಜಕ್ಕೂ ಈಗ ಇಷ್ಟು ಇನ್ನ ಹಾಗೆ ಕುಂತದ ನೋಡ್ರಿ. ಏನು ಹೇಳಪ್ಪೇ ಇಲ್ಲ. ಚಪಾತಿ ನೋಡ್ರಿ ಮನುಷ್ಯಗೆ ಎಡ್ಡೆ ಚಪಾತಿ ಮಾಡೀನಿ. ನಾ ಜಾಸ್ತಿನೂ ಮಾಡಿಲ್ಲ. ಈಗ ಇನ್ನ 4 ತುಪ್ಪ ಹಚ್ಚಿವೆ ಅವ ನೋಡ್ರಿ. ಈಗ ಇನ್ನ 4 ಉಳ್ದವ ನೋಡ್ರಿ. ಸಂತೋಷ್ ಒಂದು ಉಡ್ಡನ, ಮಿಕ್ಕು ಒಂದು ಇದು ಸಂತೋಷ್ ಒಂದು ಉಣ್ಣನ, ಮತ್ತಂದ್ರೆ ಸಚಿನ್ ಒಂದು ಉಣ್ಣನ, ಸಂತೋಷ್ ಒಂದು ಉಂಡೈತಿ ನೋಡ್ರಿ ರಾತ್ರಿ ಚಪಾತಿ ರೀ. ನನ್ನ ಪಾಲಿಂದ 2 ನಾ ಉಂಡಿನಿ. ಮತ್ತದ ಮಿಕ್ಕುನ ಪಾಲಿಂದ ಮಿಕ್ಕು 2 ಉಂಡಾನ ನೋಡ್ರಿ. ಹಿಂಗೆ ಮಿಕ್ಕು 2-3 ಚಪಾತಿ ಮಿಕ್ಕು ಹಿಂಗೆ ಕೊಟ್ಟಿದ್ದೆ. ಎಲ್ಲರಿಗೆ ಎಡ್ಡೆ ಮಾಡಿ ಅಂದ್ರೆ ಎಷ್ಟು ಚಪಾತಿ ಉಳ್ದಾವ ನೋಡ್ರಿ. ಏನು ಹೇಳಪ್ಲೇನು ಇಲ್ಲರಿ ಯಾರಿಗೂ. ಸೊ ಈಗ ವಾಪಸ್ ಈಗ ನಾನು ಮಾಡ್ತೀನಿ ಅಂದ್ರೆ ಅಡುಗೆ ಮಾಡ್ಕೊತೀನಿ ರೀ. ಇವನಿಗೆ ಬರೀ ದವಾಖಾನಿಗೆ ಹೋಗ್ತೀನಿ ರೀ. ಫಸ್ಟಿಗೆ ಕೈಕಾಲು ಮುಖ ತೊಗೊಂಡು ಫಸ್ಟ್ ದವಾಖಾನಿಗೆ ತೊಗೊಂಬಂದು ಆಮೇಲೆ ಉಳ್ತೈತೆ ಕೆಲಸ ಮಾಡ್ತೀನಿ. ಈಗ ಒಂದು ಜರ ಬಿಸಿಲು ಬಂದದ ನೋಡ್ರಿ ಫ್ರೆಂಡ್ಸ್. ಒಂದು ಸ್ವಲ್ಪ ಈಗ ಚಾನು ಜಲ್ದಿ ಕುದೀಲಿ. ಇವ್ರಿಗೆ ಚಾ ಸೋಸ್ಕೊಡ್ತೀನಿ ರೀ. ಈಗ ನಮ್ಮ ಮಿಕ್ಕೊಂದು ನೋಡಿ ಫುಲ್ ಮಜಾನೇ ನಡೆದ. ಬೆಳಗ್ಗೆ ಎದ್ದು ನೋಡ್ರವ ಏನು ಮಾಡತ್ತ ಅಂದ್ರೆ ಕುರ್ಕುರೆ ತಿಲ್ಲಕತ್ತಾನೆ. ತಿನ್ನಲ್ಲ ನಾವಲ್ಪ ನೋಡ್ರವ ಐಸ್ ಕ್ರೀಮ್. ಇಬ್ರು ಬಡ ಕೈಕಾಲು ಮುಖ ತಕೋರಿ. ಈಗ ಸ್ವಲ್ಪ ಚಾ ಬಿಸ್ಕಿಟ್ ಅದು ತಿನ್ರಿ. ಈಗ ಅವನಿಗೆ ಫಸ್ಟ್ ದವಾಖಾನೆ ಕರ್ಕೊಂಡು ಹೋಗಿ ಬರ್ತೀನಿ ರೀ ಫ್ರೆಂಡ್ಸ್. ಮತ್ತು ಏನಂದ್ರೆ 5 ದಿನ ಸಾಲಿ ಸುಟ್ಟಿರಿ. ಈಗ ನೋಡಮ್ ನಿಂದು ಏನೋ ನೋಡಿಲ್ಲ ನಾನು. ಗ್ರೂಪ್ ನೋಡ್ತೀವಿ. ಚಿಕ್ಕೂರಿಗೆ ಹೋಗ್ಬೇಕ್ರಿ ಸ್ಕೂಲಿಗೆ. 5th ಕ್ಲಾಸ್ ತನ ಯಾವ ಮಕ್ಕಳು ಹರಲ್ರಿ ಅವ್ರಿಗೆ ಎಲ್ಲರಿಗೆ ಗೌರ್ಮೆಂಟ್ ಕಡೆಯಿಂದ ಹಾಲಿಡೇ ಕೊಟ್ಟಾರ ನೋಡ್ರಿ 5 ಡೇಸ್. ಯಾಕಂದ್ರೆ ಸ್ವಲ್ಪ ಫಾಗಿ ಆಗದಲ್ರಿ. ಮೌಸಮ್ ಚೇಂಜ್ ಆಲತ್ತಲ್ರಿ. ಡೆಲ್ಲಿದಾಗಿ ಚಳಿ ಸ್ಟಾರ್ಟ್ ಆಲತ್ತ. ಆರಾಮ್ ತಪ್ಪತ್ತದಂತ 5 ದಿನ 5ನೇ ಕ್ಲಾಸ್ ತನ ಮಕ್ಕಳಿಗೆ ಎಲ್ಲರಿಗೆ ಸಾಲಿ ಸುಟ್ಟಿ 6, 7, 8ನೇ ಅಂತೆಲ್ಲ ಮಕ್ಕಳು ಹೋಗ್ಬೇಕು ನೋಡ್ರಿ. ಸೊ ಹಿಂಗದ ನಮ್ಮ ಚಿಕ್ಕು 6th ತನಲ್ಲಿ ನಮ್ಮ ಚಿಕ್ಕು ಅಂತೂ ಹೋಗ್ಬೇಕಾಗ್ತದ. ಬಟ್ ಅವ್ನಿಗೆ ಆರಾಮಿಲ್ಲ, ನಾವು ಕಳಿಸ್ಲಿಲ್ಲ. ನೋಡಮ್ ಅವ್ರ ಮ್ಯಾಮ್ ಮೆಸೇಜ್ ರೀ ಹಾಕಿ ನಾನು ನೋಡಿ. ಅದೆಲ್ಲ ಇಲ್ಲಿ ನಮ್ಮ ಮಮ್ಮಿ ಚಾ ಸೋಸ್ತಾಳ. ನನಗೆ ಚಿಕ್ಕುಗ ಮಿಕ್ಕುಗ ಚಾ ಸೋಸ್ಕೊಳಕತ್ತೀನಿ ನೋಡ್ರಿ. ನಾ ಇಲ್ಲಿ ಮಮ್ಮಿ ಗರಂ ಮಾಡೋದಿಲ್ಲ. ಏನಾಗಲ್ಲ ಸಗಸ್ತೀನಿ ತಿನ್ನು ನೋಡ್ರಿ. ಇವನಿಗೆ ಚಾ ಕುಡಿಸ್ಕೇಸಿಂದ ಇವನಿಗೆ ಕೈಕಾಲು ಮುಖ ತೋರಿಸಿ ಬಟ್ಟೆ ಚೇಂಜ್ ಮಾಡ್ಕೇಸಿಂದ ದವಾಖಾನೆ ಕರ್ಕೊಂಡು ಹೋಗ್ತೀನಿ ನೋಡ್ರಿ ಫ್ರೆಂಡ್ಸ್ನ. ತಿನ್ನು ನೀ ಬರತ್ತಲ್ಲ. ನೀನು ಕೆಲಸ ಏನದು ಇಷ್ಟು ಕೆಲಸ ಕಂಪ್ಲೀಟ್ ಆಗಿಲ್ಲ ಅಂತ ತಿಳ್ಕೊ ಮಗನ. ನೀನ್ ತೊಗರಿ ಸಲಿತೀನ ಕೆಲಸದಾಗೆ ತಿಕ್ಕೊಂಡ್ರಿ. ನನಗೆ ಏನು ತಿಕ್ಕೊಂಡಿರ್ರಿ. ಹೌದು ಇಲ್ಲಿ ನಮ್ಮ ಆರ್ಡರ್ ಬಂದದ.
ಬಂದು ತರಿಸಿದಲ್ರಿ ನಾನು ಸಿಟಿ ಮಾಲ್ನಿಂದ. ಇಷ್ಟು ಅವ ಇಲ್ಲ ನೋಡ್ಕೊಳತ್ತೀನಿ. ಇಷ್ಟು ತುಂಡಿದಲ್ಲ ಈಗ ನೀವು ಅಣ್ಣ ಫೋನ್ ಪೇ ಮಾಡ್ಬಿಡ್ತೀನಿ. ನಾ ಈಗ ಹೋಗ್ಕೇಸಿನಿ ನೋಡಿರಿ. ನಾನು ಸಿಟಿ ಮಾಲ್ ಆ್ಯಪ್ನಿಂದ ಮನೆ ಸಂಡೇ ದಿನ ನಾನು ಶಾಪಿಂಗ್ ಮಾಡಿದ್ದು ನೋಡಿರಿ. ಸಂಡೇ ಸೋಮವಾರ ಏನು ಮಾಡಿದ್ರಿ ನಾನು. ಸೊ ಈಗ ಸಾಮಾನು ಬಂದವ ನೋಡಿರಿ. ಚಾಪಾತಿ ತರಿಸಿದ, ಒಂದು ಎಣ್ಣೆ ತರಿಸಿದ, ರಸಗುಲ್ಲ ತರಿಸಿದ, ಸೋಯಾ ಸಾಸ್ಗಳು 3 ತರಿಸಿದ್ ನೋಡಿರಿ. ಈ 3 ಸಾಸ್ ಅವ ನೋಡ್ರಿ. ಈಗ ಈ 3 ಸಾಸ್ ಕೆಚಪ್ ಅದು ಎಲ್ಲ ಅದ ನೋಡ್ರಿ ಇದ್ರಾಗ. ಮತ್ತು 3 ರಸ್ ತರಿಸಿದ, ಬಿಸ್ಕೆಟ್ ತರಿಸಿದ, ಜಾಮ ಮತ್ತಂದ್ರೆ ಸಕ್ರೆ ತರಿಸಿದ್ ನೋಡ್ರಿ ಫ್ರೆಂಡ್ಸ್ನ. ಈಗ ಇಬ್ರು ಸಬರಿಗೆ ಈಗ ರೆಡಿ ಮಾಡಕತ್ತೀನಿ ನೋಡ್ರಿ. ಈಗ ದವಾಖಾನಿಗೆ ಹೋಗಕತ್ತೀನಿ. ಹ್ಞೂ ಆರಾಮ್ಸೆ. ಹ್ಞೂ ಆರಾಮ್ಸೆ ಮಾಡಕತ್ತೀನಿ. ಹ್ಞೂ ಸರಿ. ಭಾಳ ಬಂದು ಹೇಳತ್ತದಲ್ಲ ಈ ಕಡೆ ಬಾ. ಹ್ಞೂ ಸಾವಕಾಶ ಮಾಡತ್ತೀನಿ. ಸಾವಕಾಶ ಮಾಡ್ತೀನಿ. ನೋಡಿ ನಾ ಈಗ ಹೆಸರುಬೇಳೆ ಸಾರು ಮಾಡ್ಕೋ ಸಲುವಾಗಿ ಹೆಸರುಬೇಳೆ, ಉಪ್ಪು ಮತ್ತಂದ್ರೆ ಮೆಣಸಿಕಾಯಿ ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕೊಂದು 4 ಸಿಟಿ ಮಾಡ್ಕೊತೀನಿ. ನಮ್ಮ ಇಕ್ಕೂ ಹೊಲತ್ತೀನಿ. 4 ಸಿಟಿ ಆಗೋಣ ಗ್ಯಾಸ್ ಬಂದ್ ಮಾಡಪ್ಪ ಅಂತ ಕೇಸಿನ ಮತ್ತೆ ನೀನು ಫೋನ್ ಮಾಡ್ಬಿಟ್ಟು ಹೇಳ್ತೀನಿ. ಏನು ಹೇಳ್ತೀನಿ ಮಿಕ್ಕು 4 ಸಿಟಿ ಆಗೋಣ ಗ್ಯಾಸ್ ಆಫ್ ಮಾಡ್ಬಿಡು ನೋಡು. ನಾ ಹಾಸ್ಪಿಟ್ಲ್ಗೆ ಹೋಗ್ಬರ್ತೀನಿ ಅಣ್ಣ ಕರ್ಕೋಣ. ಫಸ್ಟ್ ಹೋಗಿ ತೋರಿಸ್ಕೊಂಡ್ಬರ್ತೀನಿ. ನಡಿ ನಡಿ. ಈಗ ನಾನು ಚಿಕ್ಕು ಇಬ್ರು ಕಲ್ತು ಈಗ ಆಟೋದಾಗ ಕೂತೀವಿ ನೋಡಿ. ಈಗ ಹಾಸ್ಪಿಟಲ್ಗೆ ಹೋಲತ್ತೀವಿ. ಮುಕ್ಕೋತೀವಿ ಟೇಬಲ್ ಮೇಲೆ ಮುಕ್ಕೊಂಡು ಪೂರ ಕಿಸ್ ಆಗಿ ಹೋಗ್ಯಾವ ನೋಡ್ರಿ. ಇಷ್ಟು ರೊಕ್ಕ ಹೋಗ್ಯಾವ್ರಿ ನಮ್ದು ಈ ತಿಂಗಳದಾಗ. ಹೇಳಪ್ಲೇನೆ ನೋಡಿ ಅಷ್ಟು ರೊಕ್ಕ ಹೋಲತ್ತವ ಅಂತ. ಹೋಲತ್ತವ್ರಿ, ಬರ್ಲತ್ತು ಅಂದ್ರೆ ಬರ್ತಾವ. ನಂಬರ್ಗೆ ಹಿಂಗೆ ಅದ ನೋಡ್ರಿ. ಈ ಸಂತೋಷ ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ ಅಂತಂದರು. ಅವ್ರನ್ನೂ ಮಾಡಲಿಲ್ಲ. ಆಫೀಸ್ಗೆ ಹೋದರು. ಮನೆಗಿದ್ದರೆ ಕೆಲಸ ಆಗಲ್ಲ. ಸುಮ್ಮನೆ ಮತ್ತೆ ಫಾಲ್ತು ತಿರ್ಗಾಡೋದೇ ಆಗ್ತದೆ ಅಂತ ಕೇಸಿನ. ಅದನ್ನೂ ಬರಾಬರಿನೇ ಅದ ರೀ. ಇಬ್ಬರು ಮನೆಗೆ ಕುಂತೀವ್ರಿ. ನಾನು ನನ್ನ ಕ್ಲಾಸಿಗೆ ಹೋಗಲ್ಲಾಗೀನಿ, ಏನೂ ಮಾಡಲ್ಲಾಗೀನಿ, ಎದ್ರ ಮ್ಯಾಗೂ ಫೋಕಸ್ ಮಾಡಲ್ಲಾಗೀನಿ. ಡೆಲ್ಲಿದಾಗ ಮೋಸಮ್ ನೋಡ್ರಿ ಹೆಂಗೆ ಆಗ್ಯದ್ರಿ. ಈಗ ಫುಲ್ ಈಗ ಮಂಜು ಫಾಗ್ ಆದಂಗೆ ಆಗ್ಯದ ನೋಡ್ರಿ. ಇದು ಸಂಡೇ ಮಾರ್ಕೆಟ್ ನೋಡ್ರಿ. ಇದು ಇಲ್ಲೆಲ್ಲ ಫ್ರೂಟ್ಸ್ ಅದೆಲ್ಲ ಮಾರ್ತಾರೆ ನೋಡ್ರಿ. ಇಲ್ಲಿ ನಮ್ಮ ಲೈಫ್ ಬಗ್ಗೆ ಏನು ಹೇಳ್ತೀವಿ ರೀ. ಇವ್ರ ಲೈಫ್ ಹೆಂಗದ ನೋಡ್ರಿ. ನಾವು ಎಷ್ಟು ಹೇಳ್ತೀವಿ ನಮ್ಮ ಲೈಫ್ ಹಂಗದ ಹಿಂಗದ ಅನ್ಕೋತ. ನಾವು ನೋಡ್ರಿ ಈಗ ಇಬ್ರಿಗೆ ಹಾಸ್ಪಿಟಲ್ ಬಂದೀವಿ ನೋಡ್ರಿ. ಈಗ ಪರ್ಚೇರೇನೋ ಮಾಡಿಸ್ಕೊಂಡಿವ್ರಿ. ಈಗ ಡಾಕ್ಟ್ರಿಗೆ ತೋರಿಸ್ಬೇಕು ನೋಡಿ. ಡಾಕ್ಟ್ರ್ ಏನಂತ ನೋಡಮ್ಮ. 2 ಕಡೆಗೆ ಹೇಳ್ಯಾರ. ಒಂದು ಕಡೆ ಫೀವರ್ ಹೇಳ್ಯಾರ, ಒಂದು ಕಡೆಗೆ ಅಂದ್ರೆ ಕಿವಿ ಹೇಳ್ಯಾರ. 2 ಕಡೆಗೆ ತೋರಿಸ್ಕೊಂಡು ಹೋಗ್ಬೇಕು ನೋಡ್ರಿ ಬಡ ಬಡ. ಬಾರು ಇದು ಹಾಸ್ಪಿಟಲ್ ನೋಡ್ರಿ. ನಮ್ಮ ಮನೆ ಹತ್ರನೇ ಅದ ರೀ. ಗುರುಗೋವಿಂದ್ ಹಾಸ್ಪಿಟಲ್ ಅಂತ ಕೇಸಿಂದ ಮನಾರ್ ಹುಟ್ಟದಂದ ನೋಡ್ರಿ. ಇಲ್ಲಿ ಬರೀ ಗೋಲಿ ಕೊಡ್ತಾರ ನೋಡಿ. ಇಲ್ಲಿ ದೊಡ್ಡದು ಬರೀ ಗೋಲಿ ಕೊಡೋದೇ ಅದ ನೋಡ್ರಿ. ನಾವು ಲಾಸ್ಟಿಗೆ ಬಂದೀವಲ್ರಿ. ಹಂಗಂತ ಕೇಸಿಂದ ಈಗ ಪಟ್ಟನ್ ತೊಗೊಂಡು ಕೇಸಿಂದ ಈಗ ನಾವು ಹೋಲಕತ್ತೀವಿ ನೋಡ್ರಿ. ಗೋಲಿದವ ಅದು ನೋಡಮ್ರ. ಅವ್ನಿಗೆ ಬೇರೆ ಕಡೆಗೆ ತೊಗೊಂಡು ಹೋಗ್ರಿ ಅಂತಂದಾರ. ಇನ್ನೊಂದು ಹಾಸ್ಪಿಟಲ್ ಅದ ಅಲ್ಲಿ. ಅವ್ರ ಪಪ್ಪ ಫೋನ್ ಮಾಡ್ತೀನಿ ರೀ ಏನಂತ ಕೇಳ್ತೀನಿ. ಇದು ಅಳಬುರ್ಕೆದ. ಇದು ಹುಡುಗಿ ಆಗ್ಬೇಕಿದ್ರು ಸುಮ್ಮನೆ ಅಪ್ಪಿ ಹುಡುಗ ಆಗ್ಬಿಟ್ಟದ ನೋಡ್ರಿ. ಇದು ಎಷ್ಟು ನೀಟ್ ಆ್ಯಂಡ್ ಕ್ಲೀನ್ ಇಟ್ಟಾರ. ಇದು ಗುರುಗೋವಿಂದ್ ಹಾಸ್ಪಿಟಲ್ ಇಲ್ಲೇ ನಮ್ಮ ಮನೆ ಹತ್ರದಿದೆ. ಅಕ್ಕ ಹೇಳಿದಳು ನಮಗೂ ತಗೋರಿ ಅಂತ ಕೇಸಿಂದ್ರ ಅವ್ರಿಗೂ ನಾ ತಗೋಲತ್ತೀನಿ. ये बहुत अच्छा रखा है. हमेशा आती हूँ ना, मैंने काफ़ी बारी भी आया है. तो बहुत अच्छा नीटनेस है. डॉक्टर वगैरह भी बहुत अच्छे हैं. बहुत अच्छे से ध्यान रखते हैं. भी अच्छी होती है. सब कुछ सही है. अच्छा हाँ वही. तो देखी नहीं मुझे पता है साफ सफाई अच्छी है करके. अच्छा लगा आप बोले ना वीडियो बना करके. मुझे अच्छा लगा. कोई होता है ना मना करते. बना रहे ದವಾಖಾನಿಗೆ ಬಂದೀವಿ ಒಂದು ಕೇಸಿಂದ ನೋಡ್ರಿ. ಆಟೋದವ್ರು ಇಷ್ಟು ರೊಕ್ಕ ಕೇಳಕತ್ತಾರ. ಹಾಸ್ಪಿಟಲ್ ಹೋಲಕ್ಕೆ ಇಲ್ಲಿಂದಿಲ್ಲೇ ಹಾಸ್ಪಿಟಲ್ ಹೋಲಕ್ಕೆ 100-200 ಕೇಳಕತ್ತಾರ. ಎಲ್ಲಿ ಹೋದಲ್ಲಿ ಬರೀ ಲೂಟ್ ಮಾರಿ ಅದ ನೋಡ್ರಿ. ಅಲ್ಲಿ ನೋಡ್ದಲ್ಲಿ
ಏನೋ ಹೇಳಪ್ಲಿಲ್ಲ, ಏನೋ ಮಾಡಪ್ಲಿಲ್ಲ. ಕೇಳತ್ತೀವಿ ಅವ್ರು ಒಲ್ಲಕತ್ತಾರ. ನೋಡಪ್ಪ ಇನ್ನೊಂದು 2 ಆಟೋ ನೋಡಿ ಹೋಗ್ಬಿಡ್ತೀವಿ. ಆಟೋದಾಗ ಕುಂತೀವಿ ನೋಡ್ರಿ. ಈಗ ಹಾಸ್ಪಿಟಲ್ಗೆ ಹೋಗ್ಲಕತ್ತೀವಿ. ಬೇರೆ ಹಾಸ್ಪಿಟಲ್, ದೀನ್ ದಯಾಳ್ ಹಾಸ್ಪಿಟ್ಲಿಗೆ ಹೋಗ್ಲತ್ತೀವಿ ರೀ. ನಾವು ನೋಡ್ರಿ ಈಗ ಹಾಸ್ಪಿಟಲ್ ಬಂದೀವ್ರಿ. ಇದು ಹಾಸ್ಪಿಟಲ್ ಬೊಕ್ಕೋ ದೊಡ್ಡದ. ಆ ಕಡೆ ನಿಂತ ಇಲ್ಲಿ ಪ್ರಸಾದ್ ಕೊಡ್ಲತ್ತಾರ. ಗುರುನಾನಕ್ ಜಯಂತಿ ನೋಡ್ರಿ. ಎಲ್ಲರಿಗೆ ಪ್ರಸಾದ್ ಕೊಡ್ಲತ್ತಾರ. ಇಲ್ಲ ನೀ ತಗೋ. ಹಲ್ವಾ ಕೊಟ್ಟಾರ ನೋಡ್ರಿ. ಇದ್ರಾಗಿನ ಗುರುದ್ವಾರದಾಗಿನ ತಂದ ಕೆಸೆಂದ್ರೆ ಎಲ್ಲರಿಗೆ ಇಲ್ಲಿ ಹಲ್ವಾ ತಿಲ್ಲತ್ತಾರ ನೋಡ್ರಿ. ಎಲ್ಲರೂ ತಗೊಳತ್ತಾರ. ಯಾರು ದೊಡ್ಡವರು ಸಣ್ಣವರು ಅಂತದ್ದು ಏನಿಲ್ಲ ನೋಡ್ರಿ. ಎಲ್ಲರಿಗೂ ಕೊಡ್ಲಕತ್ತಾರ. ಇಲ್ಲಿ 2 ಎಮರ್ಜೆನ್ಸಿಗಳು ಅವ ಅಂತ ನೋಡ್ರಿ. ಅಲ್ಲಿ ಗುಲ್ಗೊಂದ್ ಹಾಸ್ಪಿಟಲ್ದಾಗ ಒಂದೇ ಎಮರ್ಜೆನ್ಸಿ ಅದ ರೀ. 2 ಎಮರ್ಜೆನ್ಸಿಗಳು ಅವ ಅಂತ ನೋಡ್ರಿ. ಯಾವ್ದದ ಏನೋ ನೋಡಂಬರ್ರಿ. ಇದೇ ಇದ್ದಿರ್ಬೇಕು ಶಾಯದ. ಈಗ ನೋಡ್ರಿ ನಾವು ತೋರಿಸ್ಕೊಂಡು ಈಗ ನೋಡ್ರಿ ಡಾಕ್ಟರ್ ಬಳಿ ಇಷ್ಟು ಜನ 10 ಜನ ಅದ ನೋಡಬ್ರ. ಅಲ್ಲಿ ಭೀ ಇನ್ನೊಬ್ಬ ಡಾಕ್ಟ್ರಿಗೆ ತೋರ್ಸಂತಂದಾರ. ತೋರ್ಸಂಬರ್ರಿ ಅವನಿಗೆ. ಬರೀ ತೋರ್ಸೋದು ಪರಿಚಯ ಮಾಡ್ಸೋದು ನಡೆದದ ನೋಡ್ರಿ. ಬರೀ ಓಡಾಡ ಹೋಗಮ್. ಇಷ್ಟು ವೈರಲ್ ನಡೆದದ್ರಿ ಡೆಲ್ಲಿದಾಗ. ಡೆಂಗು ಮಲೇರಿಯಾ ಭಾಳ ಅಂದ್ರೆ ಭಾಳ ನಡೆದವ್ ನೋಡ್ರಿ. ಇಲ್ಲಿ ಅಂದ್ರೆ 2 ಡೆಲಿವರಿ ಇಲ್ಲ ಆಗ್ಯದಂದ್ರೆ ಇದ್ರಾಗ ಆಗ್ಯದ. ಲೇಡಿ ಹಾರ್ಡಿಂಗ್ ಹಾಸ್ಪಿಟಲ್ ಬರ್ತದೆ ರೀ ಡೆಲ್ಲಿದಾಗ. ಟಾಪ್ ಹಾಸ್ಪಿಟಲ್ ಅದ, ಗೌರ್ಮೆಂಟ್ ಹಾಸ್ಪಿಟಲ್ದಾಗೆ. ಭಾಳ ಅಂದ್ರೆ ಭಾಳ ಚಂದ. ನಮ್ಮ ಮಾಮವ್ರ ಫ್ರೆಂಡ್ ಅವ್ರ ತಂಗಿ ಕೆಲಸ ಮಾಡ್ತಿದ್ರು. ಸಿಸ್ಟರ್ ಇದ್ರು. ಅಲ್ಲೇ ಹೋಗಿ ನಾನು ಡೆಲಿವರಿ ಮಾಡಿದ್ದು ನೋಡಿ. ಟ್ರೀಟ್ಮೆಂಟ್ ಎಲ್ಲ ನಂದು ಹೊರಗೆ ಆಗಿತ್ತು. ಬಟ್ ನಂದು ಡೆಲಿವರಿ ಮಾತ್ರ ಅಲ್ಲಾಗಿತ್ತು ನೋಡ್ರಿ. ನಾನು ಲಿಫ್ಟಿನಿಂದ ಹೋಗ್ಲಕತ್ತೀವಿ ನೋಡ್ರಿ. ನಾವು 7th ನಂಬರ್ ಫ್ಲೋರಿಗೆ ಹೋಗ್ಬೇಕ್ರಿ ನಾವು. ಇಲ್ಲಿ ಲಿಫ್ಟ್ನಾಗ ನಿಂತೀವಿ ನೋಡ್ರಿ. ಈಗ 5th ಫ್ಲೋರ್ನಿಂದ ಮತ್ತೆ 7th ಫ್ಲೋರಿಗೆ ಹೋಗ್ಬೇಕು ನೋಡ್ರಿ. ಫಸ್ಟ್ ನೀ 7 ಹೆಂಗದ ಚಿಕ್ಕ ಚಂದದ ಇಲ್ಲ. ಇದು 7th ಫ್ಲೋರ್ ಮ್ಯಾಗಿಂದ ಹೆಂಗೆ ಕಾಣಿಸ್ಲತ್ತ ನೋಡ್ರಿ ಡೆಲ್ಲಿ. ಎಲ್ಲ ಸುನ್ಸನೆ ಅದ. ಬರ್ರಿ ನೋಡಮ್ಮ ಎಲ್ಲದ. भैया फर्स्ट फ्लोर पे जाना है. फर्स्ट फ्लोर ನೋಡಿ ಫ್ರೆಂಡ್ಸ್, ಈಗ ಮಮ್ಮಿ ಗೋಳಿ ತೊಲತ್ತಾಳ. ಮಮ್ಮಿದ ಫಾಳಿ ಬಂದಿಲ್ಲ. ಭಾಳ ದನ ಅಲತ್ತಿರ್ತೀವಿ. ಯಾಕೇನು 5-6 ದಿನ ಆಯ್ತು. ಭಾಳ ದನ ಅಲತ್ತದ. ಈಗ ಮೊದಲು ಗುರು ಗೋವಿಂದ ಹೋಗಿದ್ವಿ. ಈಗ DDO ಬಂದೀವಿ. ಗೊತ್ತಿಲ್ಲ ಏನಾಗದ ನೋಡಿ ಫ್ರೆಂಡ್ಸ್. ಈಗ ಅವರು ದವಾ ಹೇಳತ್ತಾರೆ. ಇದು ತೊಗೋಬೇಕಂತ. ಈಗ ನೋಡ್ರಿ ದವಾಖಾನೆ ಆಟ ಮುಗೀತ್ರಿ. ಈಗ ಮನೆಗೆ ಹೋಗ್ಲಕತ್ತೀವಿ ನೋಡ್ರಿ. ಎಲ್ಲ ಗೋಲಿ ಆಯಿತು, ದವಾ ಆಯಿತು, ಎಲ್ಲ ತೊಗೊಂಡು ಮಾಡ್ಕೊಂಡು ಕೇಸಿಂದ. ಸೊ ನಿಮ್ಗೆ ಎಲ್ಲರ ಜೊತೆ ಒಂದು ಮಾತಾಡ್ಬೇಕಂತ ಭಾಳ ದಿನ ಆಯ್ತು. ನನಗೆ ಆಸೆ ಅಲ್ಲತ್ತದ್ರಿ. ನಾನು ನಿಮ್ಗೆ ಮನೆಗೆ ಹೋಗಿ ಮಾತಾಡ್ತೀನಿ ಎದ್ರ ಬಗ್ಗೆ ಏನು ಸುದ್ದಿ ಅಂತ ಕೇಸಿನ. ಫಸ್ಟಿಗೆ ಮನೆಗೆ ಹೋಗಂಬರ್ರಿ. ರಿಕ್ಷಾಗೆ ತೊಗೊಂಬ್ರಿ. ಈಗ ರಿಕ್ಷಾಗೆ ತೊಗೊಂಡು ಮನೆಗೆ ಹೋಗಂಬರ್ರಿ. ಇಲ್ಲಿ ನೋಡ್ರಿ ಎಳ್ನೀರು ಅಂದ್ರೆ 70 ರೂಪಾಯಿ ಒಂದು अंदर. कितना 70 रुपये का एक ना भैया? एक दे दो इसको अच्छा वाला. हाँ पीना इसको दे दो. ನಮ್ಮ ಸಾಬ್ ಎಳ್ನೀರು ಕುಡಿತೀನಲ್ಲತ್ತನ. ಇಲ್ಲ ಹಾಸ್ಪಿಟಲ್ ಮುಂದೆ ಎಳ್ನೀರು ಅವ ರೀ. ಶಾಪ್ಗಳದ. ಒಂದು ಅಚ್ಚ ವಾಲದೇನಾ? ಚಂದದ? ಹಾಂ ಚಂದದ ಇಲ್ಲ ಕುಡಿ. ಇಲ್ಲಿ ನೋಡ್ರಿ, ಇಲ್ಲಿ ದೀನ್ ದಯಾಳ್ ಹಾಸ್ಪಿಟಲ್ ಅದಲ್ರಿ. ಅದ್ರ ಮುಂದೆ ನೋಡ್ರಿ ಇದು ಶೇಂಗಾದಿದು ಹಚ್ಚಾರ ನೋಡ್ರಿ. ಬಂಡಿ ಹಚ್ಚಾರ ನೋಡ್ರಿ. ಈ ಕಡೆ ಎಲ್ಲ ಹಿಂಗೆ ಮಾರ್ತಾರೆ ಶೇಂಗಾಗಳು. ಈಗ ಚಳಿ ಸ್ಟಾರ್ಟ್ ಆಗ್ಯದಲ್ರಿ. ಈಗ ಒಂದು 4 ತಿಂಗಳು ಹಿಂಗೆ ಶೇಂಗಾ ಮಾರ್ತಾರೆ. ಉರ್ದಿ ಶೇಂಗಾ ಮಾರ್ತಾರೆ ನೋಡ್ರಿ. ये भुने हुए है क्या सारे? कच्चे भुने हुए कौन सा है फिर? ಇವಕ್ಕೆಲ್ಲ ಇದೆ. ಇಲ್ಲಿ ನೋಡ್ರಿ ಇದಕ್ಕೆ ಏನೇನು ಅಂತಾರೋ ನನಗೆ. इन सबको क्या बोलते हैं भैया? क्या? गचक पट्टी. उसका तो मुझे पता है चिक्की है करके. इसका नहीं पता. ये गचक है और ये गुड़ पट्टी है. ओ मूंगफली वाली ना. ಹಿಂಗದ ನೋಡ್ರಿ ಇವ್ರದೀಗ. ಎಷ್ಟೊಂದು ಕಾಣಿಸ್ಲತ್ತದ ನೋಡ್ರಿ ಇದೀಗ. ಪಾಪ ಬಂದೀನಿ. ಒಂದು 20 ರೂಪಾಯಿ ಸುಮ್ ತಗೋತೀನಿ. ಏನು ಮಾಡಲಿ? ಫೋನ್ ಪೇ ಕರ್ರಿ. ಸಾಪ್ ಕುಡ್ಕೋತ್ ಕೂತಾ ನೋಡ್ರಿ. अरे उसको काट के खाता ना. उसको काट के खाना था. हो गया पीना हो गया? हुआ नहीं हुआ? हाँ
तो उनको देता, वो काट के देते ना तेरे को। गधा कहीं का, ऐसा ही बैठा है, दे। हाँ भैया, एक बंदा आया था मेरी वीडियो बना के आया था। अच्छा, लेकिन मैं कन्नड़ा ब्लॉग्स बनाती हूँ। हम लोग उधर बेंगलुरु के ना, कर्नाटका उधर के हैं हम लोग। इसको निकाल देना, इसको थोड़ा। तो उस पे ना बहुत व्यूज है। अच्छा मेरी वीडियो जो ना वो वायरल हो गई। अच्छा, मेरे वीडियो इधर वाले कोई नहीं देखते, साउथ वाले ज्यादा देखते हैं मेरा वीडियो। आपकी लैंग्वेज समझ में नहीं आती। कन्नड़ा, कन्नड़ा है। एक्चुअली आपके कितने फॉलोअर्स हो बस? मेरे 9000 कुछ है। तो कमाई हो रही है। ಎಳ್ನೀರು ಕುಡ್ದೇವ್ರಿ, ಇಲ್ಲಾಂದ್ರೆ ಶೇಂಗಾ ತಗೊಂಡೇವ್ರಿ. ಈಗ ಮನೆಗೆ ಹೊಂಟಿವಿ ನೋಡ್ರಿ. ನಾವು ನಡ್ಕೋತೇನು ಹೋಗಲ್ಲ, ಆಟೋ ತಗೊಳತ್ತೀವಿ. ಈಗ ಆಟೋದಾಗ ಕೂತು ನೋಡ್ರಿ ಇಬ್ರು. ನಿಮ್ಗೆ ಏನು ಆಗತ್ತದಂడి ಕಿವ್ಯಾಗ? ಒಳಗೆ ಏನೋ ನಿಮ್ಗೆ ಭಾರಿ ಭಾರಿ ಅನಿಸ್ಲತ್ತದಂದ್ರಿ. ಅದೆಲ್ಲ ಗೋಲಿದವಲ್ಲ, ಅದು ಹಿಂಗ ಉಬ್ಬಿರ್ತದ ನೋಡು, ಅದಕ್ಕದು ಪೇನ್ ಆಗ್ತದ. ಏನು ಈಗ ಗೋಲಿ ಅದು ನುಂಗೆ ಸೀದಾ ಅವು ಚಂದ ಪಲ ಶಿಸ್ತು ಊಟ ಮಾಡಿ, ಊಟ ಮಾಡಿ ಗೋಲಿ ತೊಗೊಂಡ್ರೆ ಜಲ್ದಿ ಆರಾಮ ಆಗ್ತದೆ. ಏನು ತಿಂದಿ? ಅದೇ ಏನು ತಿಂದಿ ನೀನು? ನಾರೆಲ್ಲ ಅದು ಎಳ್ನೀರು ಕೊಡೋದು, ಎಳ್ನೀರು ಕಾಯಿ ಇದ್ದರೊಳಗೆ ಸ್ವಲ್ಪ ತಿಂದನಂತ ಹೊಟ್ಟೆ ತುಂಬತ್ತದ್ರಿ. ಅವನು ನಿಮ್ಮ ಮನೆ ನಡಿಯೋಣ ಉಂಡಿಗೂ ಚಂದನಂತ ಗೋಲಿ ತೊಗೊಂಡು ಕೇಸಿಂದ ಶಿಸ್ತಾಗಿ ಮಕ್ಕೊಂಡ್ರು. ನನಗೆ ಸಂತೋಷಕ್ಕೆ ಎಷ್ಟು ಟೆನ್ಷನ್ ಆಗುತ್ತೆ ನಮಗೆ ಗೊತ್ತದ ರೀ. ಅದು ಏನೋ ಅಂತಾರಲ್ರಿ, ಹಂಗದ ರೀ ನಮ್ಮ ಲೈಫ್ನಾಗ. ಟೈಮ್ ಎಷ್ಟಾಗ ಗೊತ್ತದ ರೀ. ಈಗ ಮತ್ತು ಯಾವಾಗ ಬಂದಿರೋದು ಮುಂಜಾನೆ ಬಂದಿರಿ ನಮ್ಗೆ. ಸ್ವಲ್ಪ ಗೌರ್ಮೆಂಟ್ ಕೆಲಸಗಳು ಲೇಟ್ ಆಗ್ತಾವ್ರಿ, ಬಟ್ ಆಗ್ತಾವ್ರಿ. ಹೌದು ಅಂದ್ರೆ ಪಾಪ ಡಾಕ್ಟ್ರುಗಳು ಭಾಳ ಒಳ್ಳೆ ರಿಸ್ಪಾನ್ಸ್ ಮಾಡಿದವರು. ಫಾಲ್ತು ಯಾವುದೂ ಮಾತಾಡಿಲ್ಲ. ಒಬ್ಬೊಬ್ರು ಭಾಳ ಇದ್ದಾರೆ. ಹೋದಿಲ್ಲ, ಚಲೋ ಇತ್ತು ಡಾಕ್ಟ್ರ್ ಅದೆಲ್ಲ. ಇಲ್ಲ ಚಿಕ್ಕ ಹಿಂಗೆ ನೋಡಿದ್ರಲ್ಲ. ಅದ್ರ ಆಟೋದವ್ರು ಮಾತ್ರ ರೊಕ್ಕ ಭಾಳ ಹೇಳ್ತಾರೆ ನೋಡ್ರಿ ಫ್ರೆಂಡ್ಸ್. ಡೆಲ್ಲಿ ಟ್ರಾಫಿಕ್ ನೋಡ್ರಿ ಫ್ರೆಂಡ್ಸ್. ಯಾರನ್ನ ಡೆಲ್ಲಿಗೆ ಬರ್ಬೇಕಂತಂದ್ರೆ ನೋಡ್ರಿ, ಎಲ್ಲಕ್ಕಿಂತ ಫಸ್ಟ್ ನಾನು ನಿಮ್ಗೆ ಏನಂತೀನಿ ಅಂದ್ರೆ ನೋಡ್ರಿ, ಆಟೋದವರೇ ಆಗಲಿ ಕಾರ್ನವರೇ ಎಲ್ಲರಿಗೆ ನೋಡ್ರಿ, ಅವ್ರು ಅಷ್ಟು ರೊಕ್ಕ ಇಷ್ಟು ರೊಕ್ಕ ಹೇಳ್ತಾರೆ. ಅಷ್ಟು ರೊಕ್ಕ ನೀವು ಕೊಡ್ಲಿಕ್ಕೆ ಹೋಗ್ಬೇಡ್ರಿ ನೋಡ್ರಿ. ನಾ ಈಗ ಹೇಳ್ತೀನಿ ನೋಡ್ರಿ. ಯಾಕೆ ಗೊತ್ತದ ರೀ, ಭಾಳ ಅಂದ್ರೆ ಭಾಳ ರೊಕ್ಕ ಹೇಳ್ತಾರೆ ಅವ್ರಿಗೆ. ಅಷ್ಟು ಇಷ್ಟು ಅಂದ್ರೆ ಬಾರ್ಗೇನಿಂಗ್ ಮಾಡ್ಕೇಸಿಂದ ಕಮ್ಮಿ ಮಾಡ್ಬೇಕು ನೋಡ್ರಿ. ನಾವೇ ಇಲ್ಲಿ 14 ವರ್ಷ ಅಲ್ಲಕ್ಕೆ ಹೊಂಟುತ್ತಿದ್ದೀವಿ, ನಮಗೆ ಒಂದೊಂದ್ಸಲ ಚೂನ ಹಚ್ಬಿಡ್ತಾರೆ. ಹಾಸ್ಪಿಟಲ್ಗಿಂತ ಜಾಸ್ತಿ ಗಾಡಿ ಖರ್ಚನೇ ಇರ್ತದ್ರಿ ನಮ್ಗೆ. ನೋಡ್ರಿ ಎಷ್ಟು ಚಂದ ಕಾಣಿಸ್ಲತ್ತದ ಈಗ. ಸಾವಿಗೆ ಗೋಲಿ ಕೊಟ್ಟಿ ನೋಡ್ರಿ. ಸಾವ್ಕಾಸ ಇದಿಷ್ಟು ಗೋಲಿ ನುಂಗಿಸವನಿಗೆ. ಮತ್ತಂದ್ರೆ ಈಗ ಒಂದು ಸ್ವಲ್ಪ ಕಣ್ಣಾಗ ಕಿವಾಗ ಡ್ರಾಪ್ ಹಾಕಿಸೆ ಮಂಗಸ್ತೀನಿ. ಈಗ ಅಡಿಗೆ ಮಾಡ್ಕೋತೀನಿ. ಟೈಮ್ ಎಷ್ಟಾಗ್ಯದ ಗೊತ್ತಾ? ಚಲೋ 3 ಆಗ್ಯದ್ರಿ ಟೈಮ್. ಇಲ್ಲ ನೀ ಅದು ಸ್ವಲ್ಪ ಹಾಕೋ, ಅದು ಕಿವಾಗ ಡ್ರಾಪ್ ಹಾಕೋ ಫಸ್ಟ್. ನಿಜ ಡ್ರಾಪ್ ಹಾಕ್ತೀನಿ ರೀ. ಹೊಲತ್ತದೊಳಗ ಈಗ ಕಿವ್ಯಾಗ ಮತ್ತೆ ಅವಕಾಶ ಭಾಳ ಬ್ಯಾನಿ ಕೊಡ್ಲತ್ತದ. ಒಂದು ಸ್ವಲ್ಪ ರೆಸ್ಟ್ ಮಾಡ್ರಿ. ಇವ್ರು ಎದ್ದಾನೀಗ ಅಣ್ಣ ನೀವು ಓದ್ಕೋತ ಕುಂದ್ರು. ಸ್ವಲ್ಪ ಏನು ಹೇಳ್ತೀನಿ, ನಿಜ ಓದ್ಕೋತ ಕುಂದರು. ಅಂತಂದ್ರೆ ಬಡ ಬಡ ಅದಿಷ್ಟು ಒಂದಿಷ್ಟು ಅನ್ನ ಮತ್ತೊಂದಿಷ್ಟು ಸಾರು ಚಪಾತಿ ರಟ್ಟ ಸರಿ. ನೀನು ಕಣ್ಣಾಗ ಹಾಕ್ತೀವಿ. ಸರಿ 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 ಕಣ್ಣಾಗ ಹಾಕ್ತೀನಿ. ನಿನ್ ಕಣ್ಣಾಗ ಹಾಕ್ಬೇಕು. ನಿನ್ ಕಣ್ಣಾಗ ಆಮೇಲೆ ಹಾಕ್ತೀನಿ. ಸರಿ ಅವೇ ಏನ್ ಹಾಕ್ಮೇಲೆ ಫೋನ್ ನೀನೇನು ಕೊಡಕ್ಕ ಹಗ ಮಾಡಿ ಹೊಡಿತೀರ ಚಿಕ್ಕನ. अरे मैं नहीं रहा ನೋಡೋ ಹೆಂಗ್ ಮಾಡತ್ತನ.
ಬಾಲಿ ನೀನು ಮಕ್ಕಳು टिश्यू पेपर वगैरह तो दोनों पोंछ ಗಪ್ಪ ಮಕ್ಕಳು ಕಣ್ಮುಚ್ಚು ಮಕ್ಕಳು ನೀನು ಮಕ್ಕಳು लोगों ने जनते में जाने के टाइम किसी को निकल आता होगा तो ना मेरे को भी ನೋಡ್ರಿ ಫ್ರೆಂಡ್ಸ್, ಇದು ನಮ್ಮ ಹೊಲ ನೋಡ್ರಿ. ನಮ್ಮ ಹೊಲದಾಗ ನೋಡ್ರಿ ನಾವು ತೊಗರಿ ಮತ್ತಂದ್ರೆ ಹತ್ತಿ ಹಾಕಿವಿ ನೋಡ್ರಿ. ಈಗ ಹತ್ತಿದ ಎಲ್ಲ ರಾಶಿ ನಡ್ತದ. ಹತ್ತಿ ಅಂದ್ರೆ ಬಿಡ್ಸೋದು ನಡ್ತದ. ಮತ್ತಂದ್ರೆ ತೊಗರಿ ನೋಡ್ರಿ ಎಷ್ಟೊಂದು ಹೂವು ಆಗ್ಯಾವ ನೋಡ್ರಿ. ಸಣ್ಣ ಸಣ್ಣ ಕಾಯಿ ಮತ್ತು ಹೂವು ಎಲ್ಲ ಅಲ್ಲಕತ್ತದಂತ ನಮ್ಮ ಮಾಮ ಫೋನ್ ಮಾಡಿದ್ರೆ ಹೇಳಿದ್ರೆ ವಿಡಿಯೋ ಕಳಿಸಿ ನೋಡಂದ್ರೆ ನಾವು ಒಬ್ಬಕ್ಕೆ ಯಾಕೆ ನೋಡ್ಬೇಕು, ನೀವು ಭೀ ಎಲ್ಲರೂ ನೋಡ್ಬೇಕಂತ ಕಿಸೇನ್ರಿ ನೋಡ್ರಿ ನಾ ಬ್ಲಾಗ್ನಾಗ ಹಾಕ್ಲಕತ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೆ ನಮ್ಮ ಊರಾಗಿನ ಬ್ಲಾಗ್ಸ್ ನಮ್ಮ ಫ್ಯಾಮಿಲಿ ಅಂದ್ರೆ ಭಾಳ ಇಷ್ಟ ಆಗ್ತದೆ ಅಂತ ಕಿಸೇನೆ ನಾ ತೆಕ್ಕೊಂಡೇನಿ. ನಮ್ಮ ಹೊಲ ನೋಡ್ರಿ ಎಷ್ಟು ಚಂದ ಕಾಣಿಸಕತ್ತದ ನೋಡ್ರಿ. ಹೂವು ನೋಡ್ರಿ ಎಷ್ಟು ಚಂದ ಬಿಟ್ಟ ನೋಡ್ರಿ. ಅಷ್ಟೇ ಚಂದ ರಾಶಿ ಅದ ಸಾಕು ನೋಡ್ರಿ. ಯಾಕಂದ್ರೆ ಇಷ್ಟು ಕಷ್ಟಪಟ್ಟು ದುಡ್ಡಿದ ಜೊತೆ ಫಲ ಸಿಕ್ಕರೆ ಚಂದ ಅನ್ನಿಸ್ತದೆ, ಹೌದಿಲ್ಲ? ಯಾವಾಗ ಭೀ ರೈತರು ಎಷ್ಟು ಕಷ್ಟಪಟ್ಟು ದುಡ್ದವ್ರು ಭೀ ಅವ್ರಿಗೆ ಆ ಬೆಲೆ ಕೊಡಂಗಿಲ್ಲ ನೋಡ್ರಿ ಯಾರು, ಹೌದು? ನಮ್ಮ ಹೊಲದಾಗ ನೋಡ್ರಿ ಇದು ಹಾಕ್ಯಾರ, ನಂತರ ಮೆಟ್ಕಿ ಹಾಕ್ಯಾರ, ಮತ್ತೊಂದು ಹುಲ್ಲುಲ್ಲಿ ಅಂತ ಅಲಸಂದಿ ಕಾಳು ಅಂತ ಏನೇನೋ ಹೇಳತ್ತೀರಪ್ಪ ನಮ್ಮ ಮತ್ತವರು. ಎಳ್ಳದು ಏನೋ ಐ ಥಿಂಕ್ ಹಾಕಿರ್ಬೇಕು. ಅವೆಲ್ಲ ಭಾಳಷ್ಟು ಹಾಕ್ಯಾರ ಅಂತ ನೋಡ್ರಿ ಫ್ರೆಂಡ್ಸ್. ಹೇಳಕತ್ತೀರ ನನಗೆ ಅವ್ರ ಫೋನಾಗ. ಈಗ ನೋಡ್ರಿ ನಮ್ಮ ಅತ್ತಿನ ಮಾಮನೇ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೊಲತ್ತಾರೆ. ಸಂತೋಷ. ನಾವು ಇಲ್ಲಿ ಡೆಲ್ಲಾಗಿ ಇರ್ತೀವಿ. ನಮ್ಮ ಮೈದಾನಂದ ಜೋರ್ಗಿದಾಗ ಜಾಬ್ ಮಾಡ್ತಾನೆ. ಇಬ್ಬರು ಅಣ್ಣ ತಮ್ಮ ಬೇರೆ ಬೇರೆ ಕಡೆನೇ ಇರ್ತಾರೆ. ಉಳ್ಕೆದೆಲ್ಲ ಮಾಮನೇ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು ನೋಡ್ರಿ ಯಾವಾಗ ಭೀ. ಬಟ್ ಅವ್ರು ಭಾಳ ಸ್ಟ್ರಗಲ್ ಮಾಡ್ತಾರೆ, ಭಾಳ ಕೆಲಸ ಮಾಡ್ತಾರೆ ನೋಡ್ರಿ ಅವ್ರು. ನಮ್ಮ ಹೊಲ ನೋಡ್ರಿ ಫ್ರೆಂಡ್ಸ್ ಎಷ್ಟು ಚಂದ ಕಾಣಿಸಕತ್ತದ. ಈಗ ಹೊಲದಾಗ ತೊಗರಿ ನೀರು ಬಿಡ್ಲಕತ್ತಾರೆ ರೀ ಮಾಮ. ನೋಡಿ ಇಲ್ಲಿ ನಮ್ಮ ಮಮ್ಮಿ ಬ್ಯಾಳಿ ಮಾಡತ್ತಾಳೆ ಈಗ. ಅಪ್ಪ ಇನ್ನೇನು ಆಗೋದಪ್ಪ ಹಿಂಗೆ ನೋಡ್ರಿ ಗಾಯ್ಸ್ ಹೆಂಗೆ ಚಟ್ 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 ಬರ್ಲತ್ತ. ಒಂದಿಷ್ಟು ಹೆಸರು ಸಾರು ಮತ್ತೊಂದರ ರೋಸ್ಟ್ ಮಾಡ್ಲತ್ತೀನ. ಒಂದಿಷ್ಟು ಚಪಾತಿ. ನೋಡಿ ಇಲ್ಲಿಗೆ ಪಲ್ಯ ಐತಿ. ಈಗ ಮಮ್ಮಿ ಅದ್ರಾಗ ಎಲ್ಲಿ ಇಟ್ಟಿದ್ನಿ? ಇವಾಗ ಅನ್ನಕ್ಕೆ ಇಟ್ಟಿನಿ. ಈ ಕಡೆ ನೋಡಿ ಇಲ್ಲಿ ಬ್ಯಾಳಿ ಸಾರು ಮಾಡ್ಕೊಂಡಿನ. ಈಗ ಇಲ್ಲಿ ಬ್ಯಾಳಿ ಸಾರು ಎಷ್ಟು ಕುದ್ಲಿಕತ್ತದ ನೋಡಿ. ಈಗ ಇಲ್ಲಿ ಬ್ಯಾಳಿ ಸಾರು ಆಗತ್ತನ ಅನ್ನನೂ ರೆಡಿ ಆಗ್ತದ್ರಿ. ಏನು ಮಾಡ್ತೀನಿ ಹೋಗ್ಕೇಸಿಂದ ಇದು ಫಸ್ಟ್ ಇಸ್ ಭಾಂಡ ತೊಳ್ಕೊಂಡು ಬಡೋಡ್ ಹೋಗಿ ಸ್ನಾನ ಮಾಡ್ಕೊಂಬರ್ತೀವಿ. ನನಗೆ ತಲೆ ಸಿಡ್ಲಿಕತ್ತದ ನೋಡ್ರಿ ಒಂದು ನೋಡಿ ನಮ್ಮ ಮಮ್ಮಿ ಬಾಂಡೆ ಹಚ್ಲತ್ತಾಳ ಈಗ. ಏನು ಮಾಡಿ ಹಾಗೆ ಬಿಟ್ಕೇಸಿಂದ ಹೋಗಿದ್ರಿ ಎಲ್ಲ. ಈಗೆಲ್ಲ ನಾನೇ ಮಾಡ್ಕೋಬೇಕಲ್ರಿ ಬಡ ನೋಡ್ರಿ ಫ್ರೆಂಡ್ಸ್. ಈಗ ನಾ ಏನು ಮಾಡೀನಂದ್ರೆ ಚಪಾತಿ ಮಾಡ್ಕೊಲಿಲ್ಲ ನೋಡ್ರಿ. ಯಾಕಂದ್ರೆ ನನಗೆ ಸಾಕೈತಿ ನಿತ್ತು ಕೂತು ಆಲ್ರೆಡಿ ಈಗ 4 ಆಗ್ಯದ್ರಿ ಟೈಮ್. ಈಗ ಊಟ ಇಲ್ಲ ಏನೂ ಇಲ್ಲ ನೋಡ್ರಿ. ಹಂಗೆ ಅನ್ಕೇಸಿಂದ್ರೆ ನಾನು ಮಾಡೀನಿ ಬರೀಗ ಹೆಸರು ಬೇಳೆ ಸಾರು ಮಾಡ್ಕೊಂಡಿನಿ. ಮತ್ತಂದ್ರೆ ಬಿಸಿ ರೈಸ್ ಮಾಡ್ಕೊಂಡಿನಿ. ಅದೇ ಪಲ್ಯ ಐತಲ್ರಿ ಗರಂ ಮಾಡೀನಿ. ಹಿಂಡಿ ಉಪ್ಪಿನಕಾಯಿ ಅದೆಲ್ಲ ತೊಗೊಂಡು ಕೇಸಿಂದ್ರೆ ಕೂತಿ ನೋಡ್ರಿ. ಬೆಳಗ್ಗೆ ಮಿಕ್ಕೋಣ ಮತ್ತು ನಮ್ಮ ಮಣಿಬ್ರು ಕಲ್ತ್ಕಿಸಿಂದ್ರೆ ರಾತ್ರಿನ ಚಪಾತಿ ಪಲ್ಯ ಐತಲ್ರಿ ಅದೇ ಗರಂ ಮಾಡಿ ಹೋಗಿದ್ದ ಅದೇ ಉಂಡಾರ್ರಿ ಅವ್ರಿಬ್ರು 2 ಚಪಾತಿ. ಈಗ ಅಂದ್ರೆ ಈಗ ಅನ್ನ ಸಾರು ಮಾಡಿ ನೋಡ್ರಿ. ನಾ ಇಲ್ಲಿ ನೋಡ್ರಿ ನಮ್ಮ ಅಣ್ಣದವ್ರಿಗೆ ಈಗ ಎಲ್ಲರಿಗೆ ಊಟ ಹಾಕ್ಕೊಟ್ಟಿನಿ. ಈಗ ಊಟ ಮಾಡಕತ್ತಾರ ನೋಡು. ಚಂದ ಹತ್ತದ ಚಿಕ್ಕು? ಚಂದ ಅದಲ್ಲ? ಸಪ್ಪಗೆ ಚಂದ? ಸರಿ ತಿನ್ರಿ. ಮಿಕ್ಕು ಚಂದ ಅದಲ್ಲಪ್ಪ? ನೋಡ್ರಿ ನಮ್ಮ ಮಿಕ್ಕಣಿಗ ಟ್ಯೂಷನ್ ಕೊಂಟಾನ ನೋಡ್ರಿ. ಈಗ ಊಟದು ಎಲ್ಲ ಇತ್ತು, ಸ್ವಲ್ಪ ಕೂತಿದ್ವಿ ಎಲ್ಲರೂ ಮಾತಾಡ್ಕೊತ. ಚಿಕ್ಕು ಅಂದ್ರೆ ಈಗ ಮನ್ಕೊಂಡಾನ, ಇವ ಅಂದ್ರೆ ಟ್ಯೂಷನ್ ಕೊಂಟಾನ ನೋಡ್ರಿ ಸಾಬ. ಈಗ ಒಂದ್ ಕಡೆ ನಿಂತ ಹೋಗು, ಬಿಲ್ಕುಲ್ ಚೌ ಮಾಡ್ಬೇಡಿ ಅಂತ ಹೇಳ್ತೀನಿ. ಇವ ನೋಡ್ರಿ ಅವ ಮನ್ಕೊಂಡಾನ ನೋಡ್ರಿ ಇವ ಚಿಕ್ಕಣ. ಏನ್ ಹೇಳ್ತೀನಿ ನೆನ್ಪದ ಇಲ್ಲ? ಬಾ ಈಗ ಚೌ ಮಾಡ್ಬೇಡ ಅಂದೆ ನಾ ಮ್ಯಾಮ್ ಫೋನ್ ಮಾಡತ್ತೀನಿ ಈಗ. ಮತ್ತೆ ಜ್ವರ ಹೊಂಟಾವ ನೋಡ್ರಿ ನಮ್ಮ ಚಿಕ್ಕಣ. ಈಗ ಅಂತ ಪಟ್ಟಿ ಮಾಡತ್ತೀನಿ. ಎಷ್ಟು ದವಾಖಾನೆ ತೋರಿಸ್ಲತ್ತೀವಿ, ಇಷ್ಟೆಲ್ಲ ಮಾಡತ್ತೀವಿ. ಅಂದ್ರೆ ಭೀ ಇವ್ರಿಗೆ ಆರಾಮ ನೋಡಮ್ರಿ. ಇವತ್ತೊಂದಿನ ನೋಡಮ್ರಿ. ವೈದ್ಯಸನ ಅಡ್ಮಿಟ್ ಮಾಡ್ತೀವಿ. ನಾನು ನಿಮಗೆ ಹಾಸ್ಪಿಟಲ್ದಾಗ ಒಂದು ಮಾತು ಹೇಳ್ತೀನಿ ಅಂತಂದಿದ್ರಿ. ಐ ಥಿಂಕ್ ಹೌದಿಲ್ಲ, ನಂಗೆ ನೆನಪೇ ಆರಿದ ಮತ್ತು ಸಡನ್ಗಾಗಿ ನೆನಪು ಬಂತು. ಈಗ ಅದ್ರ ಬಗ್ಗೆ ಸ್ವಲ್ಪ ಒಂದೆರಡು ಮಾತಾಡಮ್ರಿ. ಯಾರ್ಯಾರು ನಂಗೆ ಕಮೆಂಟ್ ಹಾಕಿದ್ರು ಗೌರ್ಮೆಂಟ್ ಹಾಸ್ಪಿಟಲ್ ಹೋಗಿನಂತ ಹೇಳಿದೆಲ್ಲ, ಯಾಕೆ ನಿಂಬಲ್ಲಿ ರೊಕ್ಕ ಇಲ್ಲೇನಂತ ಕೇಸಿನ. ನಾ ಅಂಥವ್ರಿಗೆ 1-2 ಕಿವಿ ಮಾತುಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ರೀ. ಏನಂತಂದ್ರೆ ನೋಡ್ರಿ,
ಇವತ್ತು ನಾಳೆ ಗೋರ್ಮೆಂಟ್ ನೌಕರಿ ಬೇಕು, ಮತ್ತು ಸರ್ಕಾರಿ ನೌಕರಿ ಬೇಕು, ಸರ್ಕಾರ ಕಡೆಯಿಂದ ಏನೆಲ್ಲ ಸೌಲಭ್ಯಗಳು ಬರ್ತಾವೆ ಅವೆಲ್ಲ ಬೇಕು, ರಾಷನ್ ಬೇಕು, ಪಾಣಿ ಬೇಕು, ಅದು ಬೇಕು, ಇದು ಬೇಕು, ವಾಟ್ ಎವರ್ XYZ ಎಲ್ಲ ನಿಮಗೆ ಬೇಕು. ಅದರ್ ಗೋರ್ಮೆಂಟ್ ಹಾಸ್ಪಿಟಲ್ ಅಂತಂದ್ರೆ ಥಿಂಕ್ ಯಾಕೆ ಹಿಂಗಾಗ್ತದ ಅದು ನಂಗೆ ಗೊತ್ತಾಗಲ್ಲ. ಯಾಕಂದ್ರೆ ನಾವು ಭೀ ಎಲ್ಲ ಟ್ಯಾಕ್ಸ್ ಕಟ್ತೀವಿ, ಎಲ್ಲ ಕಡೆ ನಾವು ಭೀ ರೊಕ್ಕ ಕೊಡ್ತೀವಿ, ಎಲ್ಲ ಮಾಡ್ತೀವಿ ಅಂದ್ರೆ ಎಲ್ಲ ಗೋರ್ಮೆಂಟ್ ಹಾಸ್ಪಿಟಲ್ ಗಲೀಜ್ ಇರ್ತಾವಂತ ನಾ ಹೇಳಕ್ಕೆ ಹೌದಿಲ್ಲ. ನಮ್ಮ ಗುಲ್ಬರ್ಗಾದಾಗೂ ಹಾಸ್ಪಿಟಲ್ಗಳು ನೋಡೀನಿ, ಬೆಸ್ಟ್ A1 ಕ್ವಾಲಿಟಿ ಬೆಸ್ಟ್ ಹಾಸ್ಪಿಟಲ್ಗಳವ. ಸ್ವಲ್ಪ ಮೇಂಟೆನೆನ್ಸ್ದಾಗ ಆ ಕಡೆ ಈ ಕಡೆ ಆಗ್ತದೆ. ಗೌರ್ಮೆಂಟ್ ಹಾಸ್ಪಿಟಲ್ ಎಲ್ಲನೂ ಪಾಪ ಅವ್ರಿಗೂ ಎಲ್ಲ ಮ್ಯಾನೇಜ್ ಮಾಡೋಕ್ಕಾಗಂಗಿಲ್ಲ. ಅಲ್ಪ ಸ್ವಲ್ಪ ಎಲ್ಲ ಒಂಥರ ಮಿಸ್ಟೇಕ್ ಆಗಿರ್ತವೆ, ಎಲ್ಲ ಕಡೆ ಮಿಸ್ಟೇಕ್ಗಳು ಆಗಂಗಿಲ್ಲ. ಓಕೆನಾ. ಡೆಲ್ಲಿದಾಗಂತೂ ನೋಡ್ರಿ ಕ್ಲೀನ್ನೆಸ್ ಸಿಕ್ಕಾಪಟ್ಟೆ ಅದ ಹಾಸ್ಪಿಟಲ್ಗಳದಾಗ. ನಾನು ಹೋಗೋ ಹಾಸ್ಪಿಟಲ್ಗಳನ್ನ ಬೇರೆದೆಲ್ಲ ನನಗೆ ಗೊತ್ತಿಲ್ಲ. ನಾನು ಲೇಡಿ ಹರ್ಡಿಂಗ್ ಹೋಗಿನಿ, ಕಲಾವತಿ ಹೋಗಿನಿ. ಯಾಕಂದ್ರೆ ನಾನು ಡೆಲಿವರಿ ಆಗಿದ್ದು ಲೇಡಿ ಹರ್ಡಿಂಗ್ ಹಾಸ್ಪಿಟಲ್ದಾಗ. ಅದಂತೂ ಡೆಲ್ಲಿದ ಫೇಮಸ್ ಡೆಲಿವರಿ ಹಾಸ್ಪಿಟಲ್ ಅದ ನೋಡ್ರಿ, ಅದು ಹಂಗದ ನೋಡ್ರಿ. ಕಲಾವತಿ ಅದಕ್ಕಂದ್ರೆ ಮಕ್ಕಳ ಬಗ್ಗೆ ಅದ ರೀ. ಓನ್ಲಿ ಮಕ್ಕಳಿಗೆ ಏನೇ ಇರಲಿ, ಯಾವುದೇ ಬಿಮಾರಿ ಇರಲಿ, ಏನೇ ಚಳಿ ಜ್ವರ ಹಿಡ್ಕೊಂಡು ಏನು ಭೀ ಇರ್ಲಕ್ಕ ಅಲ್ಲೇ ತೊಗೊಂಡು ಹೋಗ್ತಾರೆ. ಎಂತೆಂಥ ರೊಕ್ಕ ಇದ್ದವ್ರು ಕರೋಡಪತಿ ಎದ್ರಾಗ ಬರ್ತಾರೆ ಗೊತ್ತದ ರೀ ಅವರು. ಇದ್ರಾಗ ಅದು ಏನಂತ ಆಡಿಯೋ ಕಾರ್ದಾಗ ಅದೇನು ಬ್ರ್ಯಾಂಚ್ ಅಂತಾರೆ, ಅದ್ರಾಗ ಅವ್ರದ್ದು ಏನಂತಾರೆ ಅವ್ರ ಕಾರ್ಗಳ ಹೆಸರಿಗೂ ಹೇಳಕ್ಕೆ ಬರಲ್ಲ. ಅಂತೆಲ್ಲ ಕಾರ್ನಾಗ ಬಂದಿದ್ದೆ ನಾವು ಹಾಸ್ಪಿಟಲ್ ತೋರಿಸ್ಕೊಂಡು. ಯಾಕೆ ಗೊತ್ತದ ರೀ, ಪ್ರೈವೇಟ್ದವ್ರ ಬಳಿ ಒಂದು 4 ಪೇಷಂಟ್ 10 ಪೇಷಂಟ್ 20 ಪೇಷಂಟ್ ಬರ್ತಾರೆ. ಬಟ್ ಈಗ ಗೌರ್ಮೆಂಟ್ದಾಗ ಹೆಂಗಿರ್ತಾವೆ ಗೊತ್ತಿರ್ಬಲ್ಲ 100 ಪೇಷಂಟ್ಗಳು ಬರ್ತಾವೆ. ತೊ ಅವ್ರಿಗೆ ಏನಿರ್ತದೆ ಗೊತ್ತಾರಿ ಥಿಂಕ ಎಲ್ಲಕ್ಕಿಂತ ಫಸ್ಟ್ ನಮ್ಮದು ಪೇಷಂಟ್ಗಳು ಹರಲ್ರಿ, ಅವರು ಅಂದ್ರೆ ಜಲ್ದಿ ಆರಾಮಾಗಬೇಕು ಅವ್ರ ಬಳಿ ಅದು ಇರ್ತದೆ. ಪ್ರೈವೇಟ್ದಾಗನು ಕರೆದೇ ಕರೀತಾರೆ. ಈಗ ನಾವು 4-5 ಡೇಸ್ ಆಯ್ತು ನಾವು ಊರಿನಿಂದ ಬಂದ. 4-5 ದಿನದಿಂದ ಹೊರಗೆ ಹೋಗಿ ಸಾಕಾಯ್ತು ನಮಗೆ. ಇವನಿಗೆ ಭಲೆ ನಾನು ಆ ದಿನ ನೈಟ್ ಹೋಗಿದ್ದೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ. ನಾನ್ದಾಗ ಇರಲಿ ಬಿಡು ಇವನಿಗೆ ತೋರ್ಸಮ್ಮ ಇಲ್ಲೇ ಸಂತೋಷ, ಈಗ ನಂಗೆ ಅಷ್ಟು ಟೈಮ್ ಇಲ್ಲ ನಮ್ಮಲ್ಲಿ ಹೋಗೋದು ಬರೋದು, ಇವನಿಗೆ ಇಲ್ಲೇ ತೋರ್ಸಮ್ಮ ಅಂತಂದ್ರು. ತೋರಿಸ್ದು ನೀವೇ ನೋಡ್ರಿ ಗೋಲಿ ಕೊಟ್ಟು ಏನೂ ರೆಸ್ಪಾನ್ಸ್ ಆಗಲಿಲ್ಲ. ಸೊ ಈಗ ಅವನಿಗೆ ಅಲ್ಲಿ ತೋರಿಸ್ಕೊಂಬಂದ್ವಿ. ಈಗ ನೋಡ್ರಿ ಎಷ್ಟು ಆರಾಮ್ಸೆ ಎಕ್ದಮ್ ರಿಲ್ಯಾಕ್ಸ್ ಆಗಿ ಮಕ್ಕೊಂಬಿಟ್ರೆ. ಪಟ್ಟಿ ಮಾಡ್ಲಪ್ಪ ಇನ್ನ ಜರ ಪಟ್ಟಿ ಮಾಡಲಿ. ಅದಕ್ಕೆ ನಾನು ಅಂತೀನಿ ಗೊತ್ತದ ರೀ, ಗೌರ್ಮೆಂಟ್ ಕಡೆನಿಂದ ಎಲ್ಲ ಸೌಲಭ್ಯಗಳು ಬೇಕು. ಗೌರ್ಮೆಂಟ್ ಜಾಬ್ ಬೇಕು, ಎಂಜಾಯ್ಮೆಂಟ್ ಅದು ಇದು ಎಲ್ಲ ಬೇಕು ಗೌರ್ಮೆಂಟ್ ಕಡೆ. ಅದೇ ಗೌರ್ಮೆಂಟ್ ಹಾಸ್ಪಿಟಲ್ ಬಗ್ಗೆ ಚೀಪ್ ಆಗಿ ಯಾರು ತಿಳ್ಕೊಕ್ ಹೋಗ್ಬೇಡ್ರಿ. ಎಲ್ಲ ಕಡೆನಿಂದ ಸೇಮ್ ಇರಂಗಿಲ್ಲ ಅಂತಂದು ಹೇಳಕ್ಕೆ ಇಷ್ಟಪಡ್ಲತ್ತೀನಿ. ಅಗರ್ಸೆ ನನ್ನ ಮಾತಿನಿಂದ ಯಾರಿಗ್ರೆ ಹರ್ಟ್ ಆಲತ್ತಿತ್ತಂದ್ರೆ ಅದ್ರ ನಿಂತ ಏನೂ ಮಾಡಪ್ಲೇ ಇಲ್ಲ. ಅಗರ್ಸೆ ನನ್ನ ಮಾತಿನಿಂದ ಯಾರಿಗ್ರೆ ಒಳ್ಳೇದು ಅನ್ಸಿತ್ತಂದ್ರೆ ಅದಕ್ಕೋಸ್ಕರ ನಾ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಇದಕ್ಕಿಂತ ಜಾಸ್ತಿ ನಾ ಅಷ್ಟು ಹುಷಾರು ಭೀ ಇಲ್ರಿ ಫ್ರೆಂಡ್ಸ್. ಎಲ್ಲೊಂದು ಜನ ಅಂತಾರೆ ಏನು ನೀನು ಇಂಗ್ಲೀಷ್ ಬರಲ್ಲ ಎಷ್ಟು ಆಗೋ ಮಾಡ್ಕೊತ ಮಾತಾಡ್ತೀನಿ ಅಂತ. ಹೌದ್ರಿ, ಏನೋ ಉತ್ತರ ಕರ್ನಾಟಕ ಮಂದಿನೋ ಕರ್ನಾಟಕದ ಫಸ್ಟ್ ನಮ್ಮ ಭಾಷೆ ಯಾವುದು ಕನ್ನಡ ಆದ್ಬೇಕೆ ನೆಕ್ಸ್ಟ್ XYZ ಹೌದಲ್ರಿ. ಸೊ ಯಾಕೆ ತಲೆ ಖರಾಬ್ ಮಾಡ್ಕೋಬೇಕು. ಹೊಯ್ಕೋರಿ ಉರ್ಕೋರಿ ಅಂಬಿಕಾ ತಳವಾರ್ ಮಾತ್ರ ಯಾವಾಗ ಭೀ ಲೈಫ್ ಲಾಂಗ್ ಇಷ್ಟೇ ಇರ್ತಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಡೈಲಾಗ್ ಎಲ್ಲಿ ಹೊಡಿತಿದ್ದು ಗೊತ್ತದ್ರಿ, ಟಿಕ್ಟಾಕ್ ಇನ್ಸ್ಟಾಗ್ರಾಮ್ದಾಗ ಹೊಡಿತಿದ್ವಿ ನಾ. ಅವಾಗ ಒಂದು ಟೈಮ್ನಾಗ ಬ್ಯಾರೆನೇ ಲೋಕದಾಗಿದ್ದಿದ್ವಿ, ಬ್ಯಾರೆನೇ ಇರ್ತದೆ ಎಲ್ಲ. ಅವೆಲ್ಲ ಬಿಟ್ಟು ಎಲ್ಲಕ್ಕಿಂತ ಜಾಸ್ತಿ ನಮ್ಮ ಅಪ್ಪನ ಮನ್ಯಾಗ ಭಾಳ ಉರ್ದೀನಿ ರೀ ನಾ. ಉರ್ದೇ ಈಗ ಬಂದು ಗಪ್ಪ ಕುಂತೀನಿ. ಭಾಳ ನಿಮ್ಗೇನು ದಿಮಾಕ್ ನಿಮ್ಗಿಂತ ಹೆಚ್ಚಿಗೆ ದಿಮಾಕ್ ಇರ್ತೀವಿ. ನನ್ನಷ್ಟು ದಿಮಾಕ್ ಯಾರು ಬಲ್ಲ ಅಷ್ಟು ದಿಮಾಕದಾಕಿ ಯಾಕೆ ಬಿಟ್ಟು ಗೊತ್ತದ ರೀ, ನನಗೆ ಅರ್ಥ ಐತ್ರಿ. ಏನು ಗೊತ್ತದ ರೀ, ಆಕಾಶದಾಗ ಎಷ್ಟು ಭೀ ಹಾರಾಡಿದ್ರೆ ಭೀ ಮನುಷ್ಯ ಸುಸ್ತಾತದಂದ್ರೆ ಅದು ಬಂದು ಭೂಮಿ ಮ್ಯಾಗೆ ಕುಂದಿರ್ಬೇಕನ್ನೋದು ನನಗೆ ಗೊತ್ತೈತ್ರಿ ಫ್ರೆಂಡ್ಸ್. ಹಂಗಂತ ಈಗ ನಾ ಭೂಮಿ ಮ್ಯಾಗೆ ಕುಂತೀನಿ, ನನ್ನ ಕುಟುಂಬ ಜೊತೆನೇ ನಾ ಕುಂತೀನಿ. ಒಂದು ಒಗ್ಗಟ್ಟು ಅಂತ ಇರ್ತದೆ ನೋಡ್ರಿ, ಅದು ಫ್ಯಾಮ್ಲಿ ಜೊತೆ ಇರ್ತದೆ ಹೌದು. ಅದು ಎದ್ರಾಗೂ ಇರಲ್ರಿ. ಆಸ್ತಿ ಪಾಸ್ತಿ ಬಂಗಾರ ಬೆಳ್ಳಿ ನಾವು ಏನೇ ಗಳಿಸ್ಕೊಂಬ್ರಿ ಅದ್ರಾಗ ಏನು ಸಿಗಲ್ಲ ನೋಡಿ. ಸತ್ತಾಗ ಯಾರೂ ಬರಲ್ರಿ ಫ್ರೆಂಡ್ಸ್ ಹೌದು. ನಿಮಗೆಲ್ಲ ಗೊತ್ತಿದ್ದ ಒಂದು ನಂಬಿಕೆ ವಿಶ್ವಾಸ ಪ್ರೀತಿ ಅಂತ ಇರ್ತದೆ ನೋಡ್ರಿ, ಅದು ಒಂದೇ ಜೊತೆ ಬರ್ತದೆ ಹೊತ್ತಾಗ ಮತ್ತೇನೂ ಬರಂಗಿಲ್ಲ. ನಾ ಏನು ಹೇಳಕತ್ತಿದ್ದೋ, ನಾ ಏನು ಬೆಳತ್ತದ ಐ ಥಿಂಕ್ ನನಗೆ ಏನು ಇಷ್ಟ ನೋಡ್ರಿ, ನಾ ಓಪನ್ ಆಗಿ ಹೇಳ್ತೀನಿ. ನಾ ಬೇರೆಯವ್ರಂಗ ಅವೇನೋ ಅಂತಾರಲ್ಲ ಹಿಂಗೆ ವ್ಯೂಸ್ ಸಲುವಾಗ ಮತ್ತಂದ್ರೆ ಪಾಪ್ಯುಲಾರಿಟಿ ಸಲುವಾಗ ನಾ ಎಂದೂ ಮಾಡೇ ಇಲ್ರಿ. 5 ಮಿಲಿಯನ್ ಫಾಲೋವರ್ಸ್ ತೊಗೊಂಡೇ ಮಾಡಿಲ್ಲ ಅಂತ ಪಾಪ 9,000 ಫಾಲೋವರ್ಸ್ ಇಟ್ಕೊಂಡು ನಾ ಏನು ಮಾಡಂಗಿದ್ದೀನಿ ರೀ, ಏನು ಮಾಡೋಕ್ಕೂ ಇಲ್ಲ ಹೌದು. ಇಷ್ಟೇ ಇರಾಮ್ರಿ ಲೈಫ್ ಲಾಂಗ್ ಖುಷಿಯಾಗಿ ನಮ್ಮವರು ನಿಮ್ಮವರು ಅನ್ಕೋತ ಹೌದು. ನೋಡ್ರಿ ನಾವು ಏನು ಮಾಡಿದ್ವಿ ಅಂದ್ರೆ ಬೆಳಗ್ಗೆ ನೋಡ್ರಿ ನಾವು ರಸಗುಲ್ಲ ತರಿಸಿದ್ವಿ. ಆ ರಸಗುಲ್ಲ ತಂದು ಕೇಸಿನ ಮುಂಜೆ ಹಿಡಿದು ನಮ್ಮ ಮನೆಯಾಗ ಯಾಕೆ ಇಟ್ಟಿರಿ ನೀವು ಒಂದು ಕೇಸಿ ಅಂದರೆ, ಈ ನನ್ನ ಮುದ್ದಿನ ಮಗ ಹನ ನೋಡ್ರಿ. ಮುದ್ದಿನ ಮಗ ನನಗೆ ಇವನು ಹನ ರೀ, ಇವನು ನನಗೆ ಅಷ್ಟೇ ರೀ ಪ್ರೀತಿ. ಮಾರಿನ ತೋರಿಸಿ ಚಿಕ್ಕ ತಿಂತೆಪ್ಪ ರಸಗುಲ್ಲ. ಅವ ರಸಗುಲ್ಲ ತಿನ್ನಲ್ಲ ಅಂತಾನೆ, ಇವ ಅಂದ್ರೆ ನೋಡ್ರಿ ತಕ್ಕೊಂಡು ಕೂತಾನೆ, ಹಾಕಂದ್ರೆ ಹಾಕು. ವಾ
ಯವ್ವ ನಾವಲ್ಲಿ ಎಷ್ಟು ಮಾಸುಮನ ರೀ ಯವ್ವ ಪಾರ ಎಷ್ಟು ಒಳ್ಳೆ ಹೊನ ಅನ್ಬೇಕ್ರಿ. ಇಲ್ಲಿ ನೋಡ್ರಿ ಈಗ ರಸಗುಲ್ಲ ತಿಂತೀನಲ್ಲ ತಾನು ನೋಡ್ರಿ. ಈಗ ರಸಗುಲ್ಲ ತಿನ್ನೋ ಟೈಮ್ ಬಂದದ ನೋಡ್ರಿ. ಬರ್ರಿ ಎಲ್ಲರೂ ರಸಗುಲ್ಲ ತಿನ್ನಕತ್ತೀರ ಐತಲ್ಲ ಈ ರಸಗುಲ್ಲ ಕಿವ ನೋಡ್ರಿ. ಸ್ಟಾರ್ಟ್ ಮಾಡ್ತೀನಿ ಸರಿ. ಇಲ್ಲಿ ನೋಡ್ರಿ ನಮ್ಮ ಮಿಕ್ಕು ನೋಡ್ರಿ ರಸಗುಲ್ಲ ಹಾಯ್ಕೊಂಡು ಕೆಸನತ್ತಿಲ್ಲತನ ನಿಂದ್ರಪ್ಪ ಆಮೇಲೆ ತಿನ್ನಕತ್ತಿ ಅಂದ್ರೆ ಭೀ ಹೊಟ್ಟೆ ಕೀಳಲಾಗಿದ್ದು ನೋಡ್ರಿ ನಮ್ಮ ಮಿಕ್ಕು. ರಸಗುಲ್ಲ ತರಿಸಿದ್ವಲ್ರಿ ಅಂದ್ರೆ ಇದು ಎಲ್ಲ ಶಾಪಿಂಗ್ ಮಾಡಿದ್ವಿ ಅಲ್ರಿ, ರಾಶನ್ನ ಸಕ್ಕರೆ ಅದು ಎಣ್ಣೆ ಅದು, ಅದ್ರಾಗ ರಸಗುಲ್ಲನೂ ತರಿಸಿದ್ದೆ ನಾನು, ಬಿಸ್ಕಿಟ ರಸ್ಕದು. ಹೊಟ್ಟೆ ಕೇಳಲಾಗೇನು ಮಮ್ಮಿ ತಿಂತೀನಿ ಅನ್ಕೋತ ಒತ್ತಟೆ ಒಂದು 5-6 ತಿಂದು ಕೆಸಂದ್ರೆ ಕಲಸೆ ಮಾಡ್ಬಿಟ್ಟ ನೋಡ್ರಿ ನಮ್ಮ ಮಿಕ್ಕು. ಚಿಕ್ಕು ಭಾಳ ಇಷ್ಟ ರಸಗುಲ್ಲ ಸ್ವೀಟ್ ಅಂದ್ರೆ ಇವತ್ತವ ಆರಾಮಿಲ್ಲ ಅವ್ನು ಅನ್ಕೊಂಡಾನ. ಮಸ್ತ್ ಅನ್ನತ್ತ ಎಂಜಾಯ್ ಮಾಡತ್ತಾನ. ವಯಸ್ಸೋಬರ್ ಯಾಕೆ ಮಾಡಿದೆ ಅಂತಂದ್ರೆ ಇದು ಏನೈತೇನ್ರಿ ಅದ್ರೊಳಗೆ ಅದು ಹೋಗ್ಬಿಟ್ಟದ ಹಂಗನ್ಕೆಸೆ ವಯಸ್ಸೋಬರ್ ಮಾಡತ್ತೀನಿ ನೋಡ್ರಿ. ಸೂಪರ್ ನೋಡ್ರಿ ನಾ ಏನು ಮಾಡಿದ್ರಿ ಈಗ ಬಿಸಿಗೆ ಚಪಾತಿ ಮಾಡ್ಕೊಳತ್ತೀನಿ. ಚಪಾತಿನ ಎಣ್ಣೆ ಹಚ್ಚಲ್ರಿ, ನಾನು ಏನು ಮಾಡ್ತೀನಿ ಅಂದ್ರೆ ಫುಲ್ಕೆನೆ ಮಾಡ್ತೀನಿ. ಮತ್ತೆ ಇವಕ್ಕೆ ಏನು ಮಾಡ್ತೀನಿ ಅಂದ್ರೆ ತುಪ್ಪ ಹಚ್ಕೊಳ್ತೀನಿ ನೋಡ್ರಿ. ಇನ್ನು ಹೆಂಗದ ಹೆಸ್ರು ಬೇಳೆ ಸಾರು ಅದ ರೀ, ಅದಿಷ್ಟು ಆಗ್ತದ ನೋಡ್ತೀನಿ. ಮತ್ತೆ ನಾ ಏನ್ರಿ ಮಾಡ್ತೀನಿ. ಇನ್ನು ಹೆಂಗ ರೈಸ್ ಅದ ಸಾರು ಅದ ಎಲ್ಲ ಅದ ನೋಡ್ರಿ. ಫಸ್ಟ್ ಚಪಾತಿ ಮಾಡ್ಕೊತೀನಿ. ಎಷ್ಟೊಂದು ಉಬ್ಳತಾವ ನೋಡ್ರಿ ಫುಲ್ ಕೇರಿಗೆ. ನಮ್ಮ ಸಚ್ಚಣ್ಣ ನನ್ನ ಮಾರಿ ಹಂಗೆ ಉಬ್ಳತ್ತವ್ರಿ. ನೋಡ್ರಿ ನಮ್ಮ ಚಿಕ್ಕಣ್ಣಂದು ಕಿವಿಗೆ ಎಣ್ಣೆ ಹಾಕಿದ್ವಿ, ದವಾ ಹಾಕಿದ್ವಲ್ರಿ. ಅದು ಇಷ್ಟೊಂದು ಕಸ ಅದ ಅಲ್ರಿ, ಕಸ ಹೊರಗೆ ತೆಗಿಲಿಕ್ಕತ್ತದ ನೋಡ್ರಿ. ದವಾ ಮಾತ್ರ ಭಾಳ ಚಂದ ಅದ ನೋಡ್ರಿ ಫ್ರೆಂಡ್ಸ್. ಇಲ್ಲ ಚಿಕ್ಕಿ ಈ ಚಂದ ಅನಿಸ್ಲತ್ತದ್ರಪ್ಪ. ಬರೀ ನಾ ಟಿಶ್ಯೂಲಿ ಬರೀ ಈಗ ಸಾಕು ಬರೀ ನೀರು ಬಿಡಿಸ್ಕೊಳತ್ತಿ ನೋಡ್ರಿ ಇದ್ರಾಗ. ಒಂದೇ ಅರ್ಬಿಲೆ ಸಾಫ್ ಮಾಡಬಾರ್ದಂತ ಟಿಶ್ಯೂ ತೊಗೊಂಡಿ ನೋಡ್ರಿ. ನೋಡಿ ಕಿವಿ ತೋರಿಸಿಗ ನೋಡ್ರಿ. ಈಗ ಸಂಜೆ ಊಟಕ್ಕೆ ನಾ ಏನು ಮಾಡ್ಕೊಂಡೇನಿ ಅಂದ್ರೆ ಬರೀ ಬಿಸಿ ಚಪಾತಿ ಮಾಡ್ಕೊಂಡೇನ್ರಿ. ಮತ್ತಂದ್ರೆ ಹೆಸರು ಬೇಳೆ ಸಾರನ್ನ ಮಧ್ಯಾಹ್ನ ಇದ್ದಿದ್ದು ಗರಂ ಮಾಡೀನಿ. ರೈಸ್ ಮತ್ತಂದ್ರೆ ಗೋಬಿ ತಲೆ ಅದಕ್ಕೆ ಚಂದನತ್ತ ಗರಂ ಮಾಡ್ಕೊಂಡೀನಿ. ಆ್ಯಸ್ ಇಟ್ ಇದು ಹಿಂಡಿ ಉಪ್ಪಿನಕಾಯಿ ಎಲ್ಲ ಅದ ನೋಡ್ರಿ ಫ್ರೆಂಡ್ಸ್. ಬರೋ ಊಟ ಮಾಡಮ್ ನೋಡ್ರಿ. ಊಟ ಎಲ್ಲ ಆಯ್ತು ನಮ್ದೀಗ. ಸ್ವಿಚ್ ಆಫ್ ಆಗಬೇಕು. ಕೆರೆ ಪೂರ ಚಂತನ ದವಾಖಾನೆ ತಿರುಗಾಳ ಚಿಕ್ಕಿ ತೊಗೊಂಡು ಅದಿನ ಸುಸ್ತಾಗಿದಂತ ನಾವು ಮಕ್ಕೋತೀವಿ ಎಲ್ಲ ಸೀದಾ. ಈಗ ಅವನಿಗೆಲ್ಲ ಗೋಲಿ ಅದು ಹಾಕಿ ಊಟ ಮಾಡಿ ಮುಗಿಸ್ಬಿಡ್ತೀವಿ. ನಮಗೂ ಹೆಡ್ಡೆ ಕಲತ್ತ ನಾನು ಯಾವುದೇ ಗೋಲಿ ತೊಗೊಂಡು ಕೆಸ ನಾನು ಮಕ್ಕೊಂಡ್ಬರ್ತೀನಿ. ಯಾವುದಂದ್ರೆ ಯಾವುದೂ ಎಲ್ಲ ತೆಲಿಬೇನೆ ತೊಗೊಂಡು ಕೆಸ ಮಕ್ಕೋತೀವಿ. ಎಲ್ಲರಿಗೂ ವಿಡಿಯೋ ಇಷ್ಟ ಐತೆ ಮಮ್ಮಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಸಪೋರ್ಟ್ ಅಂತ ಸಂತೋಷ ಕುಟುಂಬ ತೋರಿಸಿ ಬೆಲ್ಲೈಕನ್ ಪ್ರೆಸ್ ಮಾಡ್ಬೇಕಂತ ನೋಡ್ರಿ. ಮಿಕ್ಕು ಹೇಳಕತ್ತಾನು ಸಾಕು ಹೆಣ್ಮಕ್ಳಿಗೆ ಮರದಿ ಕೊಡ್ರಿ, ತಂದೆ ತಾಯಿಗೆ ಮರದಿ ಕೊಡ್ರಿ. ನಮ್ಮವರು ತಮ್ಮವ್ರು ಅಂದ್ಕೊಂಡು ಬದಕ್ ಬೆಳಬೇಕಂದ್ರೆ 4 ದಿನ ಜೀವನದ ಅಂತ ಹೇಳ್ಕೊತ ಎಲ್ಲರಿಗೂ ಶುಭರಾತ್ರಿ. ಎಲ್ಲರಿಗೂ ಬಾಯ್ ಬಾಯ್. ಎಲ್ಲರಿಗೂ ಗುಡ್ ನೈಟ್. ಎಲ್ಲರಿಗೂ ಒಳ್ಳೇದು ಮಾಡಿರಿ.